ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮಕ್ಕಳ ಮೆದುಳಿನ ಬೆಳವಣಿಗೆ ಅಂತ ಏನಿದೆ, ಅದೊಂದು ಅತ್ಯಂತ ಸೂಕ್ಷ್ಮವಾದ ಒಂದು ಸಂದರ್ಭ ಅಂತ ಹೇಳಬಹುದು. ಕಾರಣ, ಗರ್ಭಾವಸ್ಥೆಯ 21ನೆಯ ದಿನದಿಂದ ಮನುಷ್ಯನ ಮೆದುಳು 22 ವರ್ಷದವರೆಗೂ ಬೆಳೀತಾ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ 6 ವರ್ಷದವರೆಗೂ ಪ್ರತಿ ಸೆಕೆಂಡಿಗೆ 7,000 ನರಕೋಶಗಳು ಬೆಳೀತಾ ಇರುತ್ತೆ. 6 ವರ್ಷದ ನಂತರ ಇದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದರೆ ನಮ್ಮ ಮುಂಭಾಗದ ಮೆದುಳು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನಿದೆ, ಅದು 22 ವರ್ಷದವರೆಗೂ ಬೆಳೀತಾನೆ ಇರುತ್ತೆ. ಹಾಗಾಗಿ ಅದನ್ನು ನಾವು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು ಅಂತ ಕರಿಬೋದು. ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಜೀವನವನ್ನು ನಡೆಸೋದು ಯಾವ ರೀತಿ ಅನ್ನೋದು ಗೊತ್ತಾಗಬೇಕು ಅಂದರೆ, ಅಥವಾ ಎಲ್ಲ ಒಂದು ಪ್ರಜ್ಞೆ ಅಂತ ನಾವೇನು ಹೇಳ್ತೀವಿ, ಡಿಸಿಷನ್ ಮಾಡೋದೇ ಆಗಲಿ, ಅನಾಲಿಸಿಸ್ ಮಾಡೋದೇ ಆಗಲಿ, ಇನೋವೇಷನ್ಗಳಾಗ್ಬೋದು, ಎಲ್ಲ ಥರದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೋಬೇಕು ಅಂದರೆ ಅವನಿಗೆ 22 ವರ್ಷಗಳಾಗಬೇಕು. ಹಾಗಾಗಿ ಮೆದುಳಿನ ಈ ಒಂದು ಬೆಳವಣಿಗೆ ಇದೆಯಲ್ಲ, ಅತ್ಯಂತ ಸೂಕ್ಷ್ಮವಾದದ್ದು. ಅದರಲ್ಲೂ 6 ವರ್ಷದವರೆಗೆ ಇನ್ನು ಅವಧಿಯನ್ನು ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ನಾವು ಕರಿತೀವಿ. ಕಾರಣ, ಆವಾಗ ಇನ್ನೂ ಮೆದುಳಿನ ಎಲ್ಲ ಭಾಗಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ಇದು ಬಹಳ ಒಂದು ಸಂಕೀರ್ಣವಾದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಮೆದುಳಿಗೆ ಉಂಟಾಗುವ ಯಾವುದೇ ಒಂದು ತೊಂದರೆಗಳೇನಿದೆ, ಅದರಿಂದಾಗಿ ಆ ಮಗುವಿನ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ನಡೆಯೋದಿಲ್ಲ. ಈಗ ಇದಕ್ಕೆ ತೊಂದರೆ ಕೊಡುವಂಥ ಅಂಶಗಳು ಯಾವುದು ಅನ್ನೋದಾದರೆ, ಹಿಂದಿನ ವಿಡಿಯೋ ನೋಡಿ, ಝೀನೋ ಎಸ್ಟ್ರೋಜನ್ ಅಂತ ನಾನು ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದೀನಿ. ಝೀನೋ ಎಸ್ಟ್ರೋಜನು ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ಅದನ್ನ ತಿಳಿಸಿದ್ದೀನಿ. ಈ ಝೀನೋ ಎಸ್ಟ್ರೋಜನ್ಗಳಿಗೆ ಮಗು ಏನಾದರೂ ಎಕ್ಸ್ಪೋಸ್ ಆದಾಗ ಅದರ ಮೆದುಳಿನ ಬೆಳವಣಿಗೆ ಕುಂಠಿತತೆ ಉಂಟಾಗುತ್ತೆ. ಏನಾಗುತ್ತೆ ಅಂತಂದರೆ, ಮೆದುಳಿನ ಬೆಳವಣಿಗೆ ಆಗಬೇಕಾದ್ರೆ ಮಯಲಿನೇಷನ್ ಅಂತ ಕರಿತೀವಿ. ಈ ನರಕೋಶಗಳಿದೆಯಲ್ಲ, ಅದರ ಮೇಲೆ ಒಂದು ಮಯಲಿನ್ ಶೀಟ್ ಅಂತ ಒಂದು ಶೀಟ್ ಫಾರ್ಮ್ ಆಗುತ್ತೆ. ಅಂದರೆ ನಮ್ಮ ಒಂದು ಯಾವುದು ಇಂಪಲ್ಸಸ್, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಂತಂದರೆ, ಒಂದು ಪ್ರಚೋದನೆ ಆಗುತ್ತೆ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಲ್ಲ, ಪ್ರಚೋದನೆಯೂ ಸಹ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳ ಮುಖಾಂತರ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಹೋಗಿ ಅಲ್ಲಿ ಇಂಟಿಗ್ರೇಟ್ ಆಗಿ ಕೊನೆಗೆ ಅದು ಪ್ರತಿಕ್ರಿಯೆಯಾಗಿ ಹೊರಬರೋ ಅಂಥದ್ದು. ಈ ಮೈಲಿನ್ ಶೀಟ್ಗಳು ಸರಿಯಾಗಿ ರಚನೆ ಆಗಿರೋದಿಲ್ಲ, ಬೆಳವಣಿಗೆನೇ ಆಗೋದಿಲ್ಲ. ಇದರ ಜೊತೆಗೆ ಸಿನಾಪ್ಸಿಸ್ ಅಂತ ಕರಿತೀವಿ. ಸಿನಾಪ್ಸಿಸ್ ಅಂದರೆ ಒಂದು ನರಕೋಶಕ್ಕೂ ಮತ್ತೊಂದು ನರಕೋಶದ ನಡುವೆ ನಡೆಯುವಂತಹ ಕ್ರಿಯೆಗಳನ್ನು ಸಿನಾಪ್ಸಿಸ್ ಅಂತ, ಆ ಒಂದು ಜಾಗವನ್ನು ಸಿನಾಪ್ಸಿಸ್ ಅಂತ ಕರಿತೀವಿ. ಆ ಸಿನಾಪ್ಸಿಸ್ಗಳು ಸರಿಯಾಗಿ, ಅಂದರೆ ಕನೆಕ್ಟಿವಿಟಿ ಅಂತ ಏನಂತ ನಾವು ಹೇಳ್ಬೋದು, ಅದು ಕನೆಕ್ಟಿವಿಟಿ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಆಲಿಗೋಡೆಂಡ್ರೋಸೈಟ್ಸ್ಗಳಂತ ಇರುತ್ತೆ, ಅವುಗಳು ನರಕೋಶದ ಕೆಲವೊಂದು ಜೀವಕೋಶಗಳಿರುತ್ತೆ, ಅವ್ಯಾವುದು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಯಾವ ಮಗು ಈ ಒಂದು ಇದಕ್ಕೆ ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅದರ ಹಿಪ್ಪೋಕ್ಯಾಂಪಸ್ ರೀಜನ್ ಯಾವುದಿದೆ ಅದು ಫೋಕಸ್ ಆಗಿ ಮೆಮೊರಿ ಆಗ್ಬೋದು, ಮತ್ತು ಅಟೆನ್ಷನ್ನು, ಈ ಥರದ್ದು ಎಲ್ಲ ಇರೋಂಥದ್ದು ಇದೆಯಲ್ಲ, ಆ ಭಾಗ ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗಲ್ಲ. ಮೆದುಳಿನ ಎಲ್ಲ ಭಾಗನೂ ಬಹಳ ಮುಖ್ಯವಾದದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಈ ಝೀನೋ ಎಸ್ಟ್ರೋಜನ್ಗೆ ಯಾವ ಮಗು ಎಕ್ಸ್ಪೋಸ್ ಆಗಿರುತ್ತೆ, ಆ ಮಗುವಿನ ಸಂಪೂರ್ಣ ನರಕೋಶದ ಬೆಳವಣಿಗೆಯಲ್ಲಿ ಕುಂಠಿತತೆನ ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ. ಕೆಲವೊಂದು ಮಗು ಬೆಳವಣಿಗೆಯ ಹಂತದಲ್ಲಿ ಕೆಲವೊಂದು ಜೀನ್ಗಳು ಆಫ್ ಆಗಬೇಕು, ಕೆಲವೊಂದು ಜೀನ್ಗಳು ಆನ್ ಆಗಬೇಕು. ಇದು ಯಾವ ರೀತಿ ಅಂತಂದರೆ, ಬಹಳ ಒಂದು ಸಂಕೀರ್ಣವಾದ ಪ್ರಕ್ರಿಯೆ. ಇದು ನಡೆಯುವಂತಹ ಸಂದರ್ಭದಲ್ಲಿ ಕೆಲವೊಂದು ರಾಸಾಯನಿಕ ಗುಂಪುಗಳು ಅಲ್ಲಿ ಸೇರಿ ಅದನ್ನು ಸ್ಥಗಿತಗೊಳಿಸ್ಬೋದು. ರಾಸಾಯನಿಕ ಗುಂಪು ಅಲ್ಲಿಂದ ಹೊರಬಂದು ಆ ಕ್ರಿಯೆಯನ್ನು ಮುಂದುವರಿಸಬಹುದು. ಬಹಳ ಪ್ರಮುಖವಾಗಿ ನಾವು ನೋಡೋ ಅಂಥದ್ದು, ಬೆಳೆಯುವ ಮಕ್ಕಳಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನುವ ಒಂದು ಪ್ರೋಟೀನ್ ಇದೆ. ಅದು ನರಕೋಶಗಳು ಅದ್ಭುತವಾಗಿ ಬೆಳವಣಿಗೆ ಆಗೋದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಅದು. ಆ ಒಂದು ಪ್ರೋಟೀನಿನ ಸರಿಯಾದ ಬಿಡುಗಡೆ ಆಗೋದಿಲ್ಲ. ಆ ಪ್ರೋಟೀನಿನ ಬಿಡುಗಡೆ ಮಾಡುವ ಜೀನ್ಸ್ಗಳೇನಿದೆ, ಆ ಜೀನ್ಸ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಈ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನೋದು ಏನಿದೆ, ಅದು ಸರಿಯಾಗಿ ಬಿಡುಗಡೆ ಆಗೋದಿಲ್ಲ. ಇದರ ಜೊತೆಯಲ್ಲಿ ನಮ್ಮ NR3C1 ಅಂತ ಒಂದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ ಒಂದು ಜೀನ್ ಇದೆ. ಈ ಜೀನು ಪ್ರಮುಖ ಕೆಲಸ ಅಂದರೆ ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ಗಳ ಒಂದು ಸಂಖ್ಯೆಯನ್ನು ಸರಿಯಾಗಿ ನಿಗದಿಪಡಿಸಬೇಕು. ಯಾವ ಮಗು ಈ ಒಂದು ಝೀನೋ ಎಸ್ಟ್ರೋಜನ್ಗೆ ಒಳಪಟ್ಟಿರೋದಿಲ್ಲ, ಅಂದರೆ ಬಹಳ ಒಂದು ಅಚ್ಚುಕಟ್ಟಾದ ಒಳ್ಳೆಯ ಪರಿಸರದಲ್ಲಿ ಮಗು ಬೆಳೆಯುತ್ತೆ, ಯಾವುದೋ ರಾಸಾಯನಿಕಗಳಿಗೂ ಎಕ್ಸ್ಪೋಸ್ ಆಗದೆ, ಅಂತಹ ಮಗುವಿನಲ್ಲಿ ಈ ಒಂದು NR3C1 ಜೀನ್ ಏನಿದೆ,
ಇದು ಡಿಮಿಥೈಲೇಟ್ ಆಗಿರುತ್ತೆ, ಮಿಥೈಲ್ ಗ್ರೂಪು ಆ್ಯಡ್ ಆಗಿರೋಲ್ಲ, ಆ್ಯಕ್ಟಿವೇಟ್ ಆಗುತ್ತೆ. ಆ ಮಗು ಮುಂದಿನ ದಿನದಲ್ಲಿ ಎಲ್ಲ ಸಮಸ್ಯೆಗಳು, ಯಾವುದೇ ರೀತಿಯ ಸಮಸ್ಯೆ ಆಗ್ಬೋದು, ಚಾಲೆಂಜ್ ಆಗ್ಬೋದು, ಎಲ್ಲದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಶಕ್ತಿಯನ್ನು ಮೆದುಳು ಗಳಿಸ್ಕೊಡುತ್ತೆ. ಕಾಮೆಟ್ ಅಂತ ಇದೆ ಇನ್ನೊಂದು, ಈ ಜೀನು ಸಹ ಬಹಳ ಮುಖ್ಯವಾದದ್ದು. ನಮ್ಮ ಒಂದು ಮೆದುಳು ಬೆಳೀತಾ ಹೋಗುತ್ತಲ್ಲ, ಅದನ್ನು ಸರಿಯಾಗಿ ಪ್ರೂನ್ ಮಾಡಬೇಕು, ಸಿನಾಪ್ಸಿಸು ಸರಿಯಾಗಬೇಕು, ಅದಕ್ಕೆ ಇದು ಬಹಳ ಮುಖ್ಯ. OXTR ಅಂತ ಇನ್ನೊಂದು ಜೀನಿದೆ. ಈ ಜೀನುಗಳ ಒಂದು ಕೆಲಸ ಸರಿಯಾಗಿ ಆದಾಗ ಮಾತ್ರ ಮಗುವಿನ ಮೆದುಳಿನ ಸಂಪೂರ್ಣ ಬೆಳವಣಿಗೆಯನ್ನು ನಾನು ನೋಡ್ಬೋದು. ಆದರೆ ಝೀನೋಎಸ್ಟ್ರೋಜನ್ನ ಯಾವ ಮಗು ಸೇವಿಸ್ತಾ ಬರುತ್ತೆ ಅಂದರೆ ಎಕ್ಸ್ಪೋಸ್ ಆಗುತ್ತೆ, ಅದಕ್ಕೆ ಗೊತ್ತಿಲ್ಲ ಪಾಪ, ಅಂತಹ ಮಕ್ಕಳಲ್ಲಿ ಈ ಜೀನುಗಳು ಇನ್ಯಾಕ್ಟಿವೇಟ್ ಆಗ್ತಾ ಬರುತ್ತೆ. ಇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ. ಇದರ ಜೊತೆಯಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಮ್ಮ ಮೆದುಳಿನಲ್ಲಿ ಹಲವಾರು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಡೋಪಮೈನ್, ಸೆರೆಟನಿನ್, ಆಕ್ಸಿಟಾಸಿನ್, ಎಂಡಾರ್ಫಿನ್ ಇವೆಲ್ಲ ಒಳ್ಳೆಯ ಹಾರ್ಮೋನು. ಅದರಲ್ಲಿ ಈ ಡೋಪಮೈನ್ ಅನ್ನೋದು ಒಂದು ರಿವಾರ್ಡಿಂಗ್ ಹಾರ್ಮೋನ್. ಅದು D1 D2 ಅನ್ನೋ ರೆಸೆಪ್ಟಾರ್ಗಳು ಇದ್ದಾಗ ಈ ಡೋಪಮೈನು ಸರಿಯಾಗಿ ಅಲ್ಲಿ ಬೈಂಡ್ ಆಗಿ ಅದು ಕೆಲಸ ನಿರ್ವಹಿಸುತ್ತೆ. ಎಲ್ಲಿ ಝೀನೋಎಸ್ಟ್ರೋಜನ್ಗಳಿರುತ್ತೆ ಆ ಝೀನೋಎಸ್ಟ್ರೋಜನ್ಗಳು ಈ ರೆಸೆಪ್ಟಾರ್ ಮೇಲೇ ಕಾಂಪಿಟೇಷನ್ ಮಾಡಿ ಬಂದು ಸೇರೋದ್ರಿಂದ ಡೋಪಮೈನು ಅಲ್ಲಿ ಸರಿಯಾಗಿ ಹೋಗಿ ಕೂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಡೋಪಮೈನ್ ಪಾತ್ವೇ ಸರಿಯಾಗಿ ಬೆಳವಣಿಗೆ ಆಗೋಲ್ಲ. ಇದು ಸಹ ಬಹಳ ಪ್ರಮುಖವಾದ ದೊಡ್ಡ ತೊಂದರೆ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಸೆರೋಟೋನಿನ್ ಪಾತ್ವೆ ಅಂತ ಕರಿತೀವಿ. ಸೆರೋಟೋನಿನ್ ಅನ್ನೋದು ಒಂದು ಮೂಡ್ ಸ್ಟೆಬಿಲೈಸರು, ಮೂಡ್ ಹಾರ್ಮೋನು. ಈ ಪಾತ್ವೆ ಸಹ ಸರಿಯಾಗಿ ಬೆಳವಣಿಗೆ ಆಗದೆ ಮಗು ನಾನಾ ರೀತಿಯ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಏಕೆಂತಂದರೆ ಮೂಡ್ ಸ್ಟೆಬಿಲೈಸರ್ ಇದು. ಆ ಮಗು ಆರೋಗ್ಯಕರವಾಗಿರಬೇಕು ಅಂದರೆ ಅದರ ಮೂಡ್ ಚೆನ್ನಾಗಿರಬೇಕು. ಅದು ಸರಿಯಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಅದು ಶೈಕ್ಷಣಿಕವಾಗಿ ಅಥವಾ ಯಾವುದೇ ಕ್ಷೇತ್ರ ಆಗ್ಬೋದು, ಆ ಮಗುಗೆ ಆಸಕ್ತಿ ಇಲ್ಲದೆ ಇರೋಂಥದ್ದು. ಮತ್ತು ಬಹಳ ಸಂದರ್ಭದಲ್ಲಿ ಅವ್ರು ನೋಡಿದ್ದಾರೆ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಮು, ಆಟಿಸಮ್ ಪ್ರಾಬ್ಲಮ್ಮು ಎಲ್ಲದೂ ಸಹ ಎಲ್ಲೋ ಒಂದು ಕಡೆ ಮಗು ಝೀನೋಎಸ್ಟ್ರೋಜನ್ಗೆ ಒಳಪಟ್ಟು ಆಗಿದೆ ಅನ್ನೋದು ಕೆಲವೊಂದು ಸಂಶೋಧನಾ ಲೇಖನಗಳಿಂದ ನಮಗೆ ತಿಳಿಸ್ತಾರೆ. ಇದರ ಜೊತೆಯಲ್ಲಿ ಯಾವ ಮಗು ಝೀನೋಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆಗುತ್ತೆ ಅಂದರೆ ಎಸ್ಟ್ರೋಜನ್ ಹೊರಗಡೆಯಿಂದ ರಾಸಾಯನಿಕಗಳು ಈ ಕೃತಕ ಆಗಿರ್ಬೋದು, ನೈಸರ್ಗಿಕ ಆಗ್ಬೋದು, ಇದಕ್ಕೆ ಯಾವ ಮಗು ಎಕ್ಸ್ಪೋಸ್ ಆಗುತ್ತೆ ಅದರ ಮೆದುಳಿನಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಅಂದರೆ ಒಂದು ಅದು ಆರೋಗ್ಯಕರವಾಗಿಲ್ಲ ಆ ಮೆದುಳು, ಅಂತಹ ಸಂದರ್ಭ ಉಂಟಾಗುತ್ತೆ. ಆವಾಗ ನರಕೋಶಗಳು ನಶಿಸಿ ಹೋಗೋಕ್ಕೆ, ಅಂದರೆ ಇನ್ಫ್ಲಮೇಷನ್ ಇದ್ದಾಗ ಅಲ್ಲಿ ಮ್ಯಾಕ್ರೋಫೇಜಸ್ ಬಂದ್ಬಿಡುತ್ತೆ ಪ್ರೊಟೆಕ್ಷನ್ಗೆ. ಮ್ಯಾಕ್ರೋಫೇಜಸ್ಗಳು ಅಂತಹ ನರಕೋಶಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ಆ ಮೆದುಳಿನಲ್ಲಿ ನರಕೋಶಗಳು ನಾಶ ಆಗ್ತಾ ಇದ್ದಂಗೆ ಮಗುವಿನ ಒಂದು IQ ಸಹ ಕಮ್ಮಿ ಆಗ್ತಾ ಬರುತ್ತೆ, ಕಲಿಕೆಯಲ್ಲಿ ಹಿಂದುಳಿಯುತ್ತೆ. ಆಮೇಲೆ ಬೇಕಾದಷ್ಟು ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಗಳು ಆಗುತ್ತೆ. ಅದರ ಮುಂಭಾಗದ ಮೆದುಳು ಸಹ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಹಿಪ್ಪೋ ಕ್ಯಾಂಪಸ್ ರೀಜನ್ ಸಹ ಸರಿಯಾಗಿ ಬೆಳವಣಿಗೆ ಆಗಲ್ಲ. ಹಾಗಾಗಿ ನಾನಾ ರೀತಿಯ ಈ ಥರದ್ದು ಬಹಳಷ್ಟು ತೊಂದರೆಗಳನ್ನು ಏನು ಮಗು ಬೇಕು ಅಂತ ಇಚ್ಛೆ ಪಡುವ ತಂದೆ ತಾಯಿಗಳು ಸಹ ತಮ್ಮ ಆಹಾರದಲ್ಲಿ ಝೀನೋಎಸ್ಟ್ರೋಜನ್ಗಳು ಸೇರಿದಿದ್ದ ಹಾಗೆ ಯಾವುದೇ ಕಾರಣಕ್ಕೂ ಝೀನೋಎಸ್ಟ್ರೋಜನ್ನು ಅವರ ಚರ್ಮದ ಮುಖಾಂತರ, ಗಾಳಿಯ ಮುಖಾಂತರ, ಆಹಾರದ ಮುಖಾಂತರ ಅವರ ದೇಹಕ್ಕೆ ಹೋಗದಿದ್ದ ಹಾಗೆ ಅವರು ನೋಡ್ಕೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ಮಗು ಆರೋಗ್ಯಕರವಾಗಿರುತ್ತೆ. ಮಗುವನ್ನು ಕಾಪಾಡೋದು ಒಂದೇ ಅಲ್ಲ, ಅವರ ಆರೋಗ್ಯವೂ ಸಹ ಬೆಳೆಯುತ್ತಿರುವ ಭ್ರೂಣದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ ಝೀನೋಎಸ್ಟ್ರೋಜನಿಂದ ಪ್ರಿಮೆಚ್ಯೂರ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಒಂದು ಮೆದುಳಿನ ಭಾಗ, ನಾನು ಬೇರೆ ಬೇರೆ ಭಾಗಗಳ ಬಗ್ಗೆ ಹೇಳಿದೆ. ಓವರಾಲ್ ಆಗಿ ಆ ಪ್ರಿಮೆಚ್ಯೂರ್ ಡೆವಲಪ್ಮೆಂಟ್ ಮತ್ತು ಸೆಕ್ಷುವಲ್ ಓರಿಯೆಂಟೇಷನ್ ಏನಿದೆ, ಏಕೆಂದರೆ ಇದು ಎಸ್ಟ್ರೋಜನ್ ಆಗಿರೋದ್ರಿಂದ ಈ ಒಂದು ಪಾತ್ವೆಗಳಿದೆ. ನಮ್ಮ ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ಸಿಸ್ದು ಒಂದು ಪಾತ್ವೆ ಇದೆ, HPG ಅಂತ, ಹೈಪೋಥಾಲಮಸ್ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ ಅಂತ ಕರಿತೀವಿ. ಇದರಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಅದು ಗಂಡು ಮಗುವಾಗಿದ್ದರೂ ಹೆಣ್ಣಿನ ಥರ ವರ್ತನೆ ಮಾಡೋಕ್ಕೆ ಆರಂಭ ಮಾಡುತ್ತೆ. ಕಾರಣ ಈ ಪಾತ್ವೆ ಸರಿಯಾಗಿ ಅದು ಒಂದು ಕೂಡಿಕೆ ಆಗದೇ ಇರೋ ಕಾರಣ HPG ಆಕ್ಸಿಸ್, ಹೈಪೋಥಾಲಮಸ್ ಪಿಟ್ಯೂಟರಿ ಗೊನಾಡ್ಸ್ ಒಂದು ಆಕ್ಸಿಸ್ ಸರಿಯಾಗಿ ನಿರ್ಮಾಣ ಆಗಿರೋದಿಲ್ಲ. ಹಾಗಾಗಿ ಈ ರಾಸಾಯನಿಕಗಳು ಒಂದಲ್ಲ ಒಂದು ರೀತಿ ಮೆದುಳನ್ನು ನಾಶ ಮಾಡುತ್ತೆ, ಇನ್ಫ್ಲಮೇಷನ್ ಉಂಟು ಮಾಡುತ್ತೆ, ಅಲ್ಲಿ ಉರಿಯೂತ ಉಂಟು ಮಾಡುತ್ತೆ. ಇದರ ಜೊತೆಯಲ್ಲಿ ಆ ಮೆದುಳನ್ನು ಸರಿಯಾಗಿ ಬೆಳವಣಿಗೆ ಆಗದಿದ್ದ ಹಾಗೆ ನೋಡ್ಕೊಳ್ಳೋದ್ರಿಂದ ಆದಷ್ಟು ಮಕ್ಕಳು ಈ ರೀತಿಯ ರಾಸಾಯನಿಕಗಳಿಗೆ ಒಳಪಡದಿದ್ದ ಹಾಗೆ ಒಂದು ಉತ್ತಮವಾದ ನೈಸರ್ಗಿಕವಾದ ಆಹಾರ ಪದ್ಧತಿಯನ್ನು, ಒಳ್ಳೆಯ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳನ್ನು ಮಾಡ್ಕೋಬೇಕಾಗುತ್ತೆ. ಕಾರಣ ಮಗುವಿನ ಬ್ರೈನ್ ಇನ್ನೂ ಒಂದು ಬೆಳವಣಿಗೆಯ ಹಂತದಲ್ಲಿದೆ. ಅದರ ಎಪಿಜೆನೆಟಿಕ್ ಸಿಸ್ಟಮು ಓಪನ್ ಆಗಿದೆ.
ಅದರ ಮೆದುಳು ಇನ್ನೂ ಮೆಚ್ಯೂರ್ಡ್ ಮೆದುಳು ಆಗಿರೋದಿಲ್ಲ. ಹಾಗಾಗಿ ಇಂತಹ ಕೆಲವುದನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗೂ ಮಗುವಿನ ಮೆದುಳಿನ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ನಡೆದರೆ ಅದು ಮುಂದಿನ ದಿನದಲ್ಲಿ ಆರೋಗ್ಯಕರವಾದ ವ್ಯಕ್ತಿಯಾಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಕೊಟ್ಟು ನಾವು ಆದಷ್ಟು ಝೀನೋ ಎಸ್ಟ್ರೋಜನ್ಗಳ ಎಕ್ಸ್ಪೋಜ್ ಆಗದೇ ಇದ್ದ ಹಾಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ನಮಸ್ಕಾರ.